ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜಿಒಸಿ ಬ್ಯಾಂಕ್ ಮುಚ್ಚುವ ಹಂತಕ್ಕೆ ತರಬೇಡಿ. ಶಿಂದಗಿ, ವಿಜಯಪುರ ಹಾಗೂ ಬಾಗಲಕೋಟೆ ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ಮುಚ್ಚುವ ಹಂತಕ್ಕೆ ತರಬೇಡಿ ಎಂದು ಜಗದೀಶ್ ಬೋಳಸೂರ್, ನಿಜು ಮೇಲನಕೇರಿ ಹಾಗೂ ಅರವಿಂದ್ ಹೂಗಾರ್ ಅವರ ಮನವಿಯಾಗಿದೆ. ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದಲ್ಲಿ ನಡೆದ ಶಿಕ್ಷಕರ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ವಿಜಯಪುರ ಹಾಗೂ ಬಾಗಲಕೋಟೆ ಸರ್ಕಾರಿ ನೌಕರರ ಸಂಘದ ಬ್ಯಾಂಕ್ ಚುನಾವಣೆ ಜನವರಿ 5ರಂದು ರವಿವಾರ ನಡೆಯಲಿದ್ದು, ದಯವಿಟ್ಟು ತಾವುಗಳು ಜಾಗೃತದಿಂದ ಮತದಾನ ಮಾಡಿ ಬ್ಯಾಂಕ್ ಉಳಿಸಿ ಬೆಳೆಸಲು ತಮ್ಮ ಅಮೂಲ್ಯವಾದ ಮತ ನೀಡಿ. ತಮ್ಮ ಆಶೀರ್ವಾದದಿಂದ ನಾವು ಕಳೆದ ಬಾರಿ ಕೇವಲ 10 ಮತಗಳ ಅಂತರದಿಂದ ಹಿನ್ನಡೆಯಾಗಿದ್ದು, ಈ ಬಾರಿ ಗೆಲ್ಲಿಸಿ ಕೊಡುವ ಅತಿ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದರು. ಕೇವಲ 10% ಬಡ್ಡಿ ದರದಲ್ಲಿ 15 ಲಕ್ಷ ಸಾಲ ನೀಡುವುದು, ಜಾಮೀನು ರಹಿತ ಸಾಲ ಮಂಜೂರು ಮಾಡಿಸುವುದು, ಬ್ಯಾಂಕಿನ ಎಲ್ಲ ಸದಸ್ಯರಿಗೆ ಕನಿಷ್ಠ 10% ಲಾಭಾಂಶ ನೀಡಲು ಪ್ರಯತ್ನಿಸುವುದು, ಬ್ಯಾಂಕಿನಿಂದ ಸಾಲ ಪಡೆದು ಯಾರಾದರೂ ಸದಸ್ಯರು ಅಕಾಲಿಕ ಮರಣ ಹೊಂದಿದರೆ ಅವರ ಸಾಲ ಮನ್ನಾ ಮಾಡುವುದು, ಜೀವ ವಿಮೆ ಮಾಡಿಸಿ ಬ್ಯಾಂಕಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು. ಇದರಿಂದ ಕುಟುಂಬ ಸದಸ್ಯರು ನೆಮ್ಮದಿಯ ಜೀವನ ಮಾಡಲು ಸಾಧ್ಯವಾಗುವುದು ಎಂದರು. ವಿಜಯಪುರ ನಗರದಲ್ಲಿ ಹವಾನಿಯಂತ್ರಿತ ಮಂಗಲ ಭವನ ನಿರ್ಮಿಸಿ ಸದಸ್ಯರ ಕುಟುಂಬಸ್ಥರ ಮದುವೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಮಾಡಲು ಅತ್ಯಂತ ಕಡಿಮೆ ಬಾಡಿಗೆಯೊಂದಿಗೆ ನೀಡಿ ಸದಸ್ಯರಿಗೆ ಅನುಕೂಲ ಮಾಡಿಕೊಡುವುದು ನಮ್ಮ ದೊಡ್ಡ ಕನಸು. ಸದಸ್ಯರ ಮಕ್ಕಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲ ನೀಡುವುದು, ಬ್ಯಾಂಕಿನಲ್ಲಿ ನಡೆಯುವ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಸದಸ್ಯರಿಗೆ ಲಾಭಾಂಶ ಹೆಚ್ಚಿಗೆ ನೀಡುವುದು, ಅತ್ಯಂತ ಪಾರದರ್ಶಕವಾಗಿ ಸಾಮಾನ್ಯ ಸಭೆ ನಡೆಸುವುದು ಮತ್ತು ಎಲ್ಲರ ಪ್ರಶ್ನೆಗಳು ಮುಗಿಯುವವರೆಗೆ ಮತ್ತು ಸಮಾಧಾನ ಆಗುವವರೆಗೆ ಸಾಮಾನ್ಯ ಸಭೆ ಮಾಡುವುದು ಹಾಗೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನ ಸದಸ್ಯರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತಿದ್ದು, ಸದಸ್ಯರ ಸಂಖ್ಯೆ ಕನಿಷ್ಠ 5,000 ಹೆಚ್ಚು ಆಗುವಂತೆ ಪ್ರೇರಣೆ ನೀಡಿ ಬ್ಯಾಂಕಿನ ಮೇಲೆ ವಿಶ್ವಾಸ ಬರುವಂತೆ ಮಾಡುವುದು. ಅಕಾಲಿಕ ಮರಣ ಹೊಂದಿದ ಬ್ಯಾಂಕಿನ ಸದಸ್ಯರಿಗೆ ಶವ ಸಂಸ್ಕಾರದ ವೆಚ್ಚ ಕನಿಷ್ಠ 10,000 ರೂಪಾಯಿ ಅದೇ ದಿನದಂದು ನೀಡಿ ಆ ಕುಟುಂಬಸ್ಥರ ನೋವಿನಲ್ಲಿ ಪಾಲ್ಗೊಂಡು ಧೈರ್ಯ ತುಂಬುವುದು. ಬ್ಯಾಂಕಿನ ನೂತನ ಸದಸ್ಯರಾಗಲು ಆನ್ಲೈನ್ ಮೂಲಕ ಮಾಡಿಸುವುದು. ಇದರಿಂದ ಹೆಚ್ಚು ಸದಸ್ಯರಾಗುವುದು. ಇನ್ನೂ ಅನೇಕ ಯೋಜನೆಗಳು ಇದ್ದು ಮುಂದಿನ ದಿನಗಳಲ್ಲಿ ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತೇನೆ. ತಮ್ಮ ಸಲಹೆಗಳು ಬಂದರೆ ಬದಲಾವಣೆ ಮತ್ತೆ ಸೇರ್ಪಡೆ ಎಂದು ಮಾಡಲು ಸಿದ್ಧ ಎಂದರು. ಆತ್ಮೀಯ ಶಿಕ್ಷಕ ಬಾಂಧವರೇ, ಈ ಸಲದ ಖಂಡಿತ ಗೆಲುವು ಜಗದೀಶ್ ಬೋಳಸೂರ್ ಅವರದ್ದು ಆಗಿರುತ್ತದೆ. ಆ ಗೆಲುವು ನಿಮ್ಮೆಲ್ಲರ ಆಶೀರ್ವಾದದ ಗೆಲುವು ಆಗಿರಲಿ. 10 ಮತಗಳಿಂದ ನಿರ್ದೇಶಕ ಸ್ಥಾನದಿಂದ ವಂಚಿತನಾದ ನನಗೆ ದಯವಿಟ್ಟು ನ್ಯಾಯ ಕೊಡಿ. ನಿಮ್ಮ ಸೇವೆ ಮಾಡಿ ನಿಮ್ಮ ಋಣ ತೀರಿಸಲು ತಮ್ಮ ಮತ ನೀಡಬೇಕು ಎಂದರು. ಸರಳ ಸಭೆಯಲ್ಲಿ ಕಣ್ಣೋಳಿ, ಗುಬ್ಬಿವಾಡ್, ಸುಂಗಟಾನ್, ಸಿಆರ್ಪಿ ವಲಯದ ಶಿಕ್ಷಕರು ಇದ್ದರು. 5 ವರ್ಷ ಕೊನೆ ಅವಕಾಶ ಇರ್ತದೆ. ಕೊನೆ ಅವಕಾಶ ಒಂದು ಅವಕಾಶ ನೀವು ಪಾಠ ನೋಡಿದ್ರ ಅವ್ರು ಇನ್ನೊಂದ್ಸಲ ಅವಕಾಶ ಪಾಠ ನೋಡ್ರಿ. 20 ವರ್ಷ ಈ ಬ್ಯಾಂಕ್ ಆಡಳಿತ ಮಾಡೋದು ಏನು ನಮ್ಗೆ ಲಾಭ ಬಂದಿಲ್ಲ, ಬಡ್ಡಿ ಬಂದಿಲ್ಲ. ಅದನ್ನ ಈಗ ಒಂದು ಅವ್ರಿಗೆ ಪಾಠ ಅಂದ್ರ ಇನ್ನು ಇಡೀ ರಾಜ್ಯ ತುಂಬ ಬ್ರಾಂಚ್ಗಳನ್ನು ಮಾಡ್ತಾರೆ. ಈಗಾಗಲೇ ಅನುಮತಿ ತೊಗೊಂಡ್ಬಿಟ್ಟಾಗ ನಾವು ಹೋರಾಟ ಮಾಡಿವಿ. ಮೊನ್ನೆನೆ ಗುಲ್ಬರ್ಗ, ಕೊಪ್ಪಳ ಎಲ್ಲ ರಾಯಚೂರಲ್ಲಿ ಬ್ಯಾಂಕ್ ತೆಗಿತಂದ ಪ್ರತಿಭಟನೆ ಮಾಡಿದ್ದೇವೆ. ಇವೆಲ್ಲ ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂದ ಮೇಲೆ ತಟಸ್ ಮಾಡ್ಯಾರಿ. ಈಗ ಅನುಮತಿ ಕೊಟ್ಟಾರೆ. ಒಂದು ಈಗ ರಾಜ್ಯ ತುಂಬ ಬ್ರಾಂಚ್ ಮಾಡಿದ್ರ ಇಡೀ ನಮ್ಮ ಬ್ಯಾಂಕ್ನ ಜಿಒಸಿ ಬ್ಯಾಂಕ್ ಸದಸ್ಯರನ್ನು ಹೊಂದಿರತಕ್ಕಂಥ ಬ್ಯಾಂಕ್ ಐತಿ. ಇವತ್ತು ಡಿವಿಡೆಂಡ್ ಪ್ರಮಾಣ ಎಷ್ಟು ಕೊಟ್ಟಿರ್ತಾರೆ? ನಮ್ಗೆ 5% ಡಿವಿಡೆಂಡ್ ಕೊಟ್ಟಿದ್ದಾರೆ. ಇಲ್ಲೇ ಒಂದು ಬಾಗೇವಾಡಿ ಸೊಸೈಟಿ ಐತಿ, 10% ಕೊಡ್ತಾರ. ಜಮಖಂಡಿ ಸೊಸೈಟಿ ಐತಿ, 20% ಕೊಡ್ತಾರ. ಚಡಚಂದ್ ಅವ್ರು 10 ಕೊಡ್ತಾರ. ಆದ್ರೆ ಇಷ್ಟು ಬೆಳೆದಿರ್ತಕ್ಕಂಥ ಬ್ಯಾಂಕಿಗೆ ಯಾಕೆ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಆಡಳಿತ ಮಂಡಳಿ ದುಂದು ವೆಚ್ಚ. ನಮ್ಗೆ ಗೊತ್ತಿರ್ಬೋದು, ಒಂದು ವರ್ಷದ ಫೋನ್ ಬಿಲ್ ಅಲ್ಲಿ ಎಷ್ಟಾಗ್ತತಿ ಅಂತಂದ್ರೆ 9 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಸಾಧ್ಯತೆ ಐತಂದ್ರೆ ಅಷ್ಟು ಹಾಕ್ಲಕ್ಕ. ಒಂದು ವಾರ್ಷಿಕ ಸರ್ವಸಾಧಾರಣ ಸಭೆಗೆ ತಾವು ಯಾರಾದ್ರೂ ಬಂದಿರ್ಬೋದು GB ಮೀಟಿಂಗ್. ಆ GB ಮೀಟಿಂಗ್ ಖರ್ಚು ಎಷ್ಟೈತಿ ಅಂತಂದ್ರೆ 20 ಲಕ್ಷ ರೂಪಾಯಿ ಖರ್ಚು. 20 ಲಕ್ಷ ರೂಪಾಯಿ ಖರ್ಚು ತೋರಿಸಿದಾರೆ. ಅದಕ್ಕೆ ಹಿಂಗ ಪ್ರತಿಯೊಂದು ದುಂದು ವೆಚ್ಚವನ್ನು ಕಡಿಮೆ ಮಾಡಿದ್ರೆ ಈಗ ನಾವು ಹೇಳಿರ್ತಕ್ಕಂಥ ಯೋಜನೆಗಳನ್ನು ಸಹಿತ ಲೇವಡಿ ಮಾಡಕತ್ತಾರ. ಹಿಂಗೆಲ್ಲ ಹೇಳಿದ್ರೆ ಬ್ಯಾಂಕ್ ಜಲ್ದಿನ ಮುಟ್ತಾರ ಅಲ್ರಿ. ನಾವು ದುಂದು ವೆಚ್ಚ ಕಡಿಮೆ ಮಾಡಿದ್ರೆ ಅದೇ ದುಡ್ಡನ್ನ ಒಳ್ಳೆ ಕೆಲಸಕ್ಕೆ ಬಳಕೆ ಮಾಡಿದ್ರೆ ಯಾಕೆ ಇದನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ? ಅದಕ್ಕೆ ಮುಖ್ಯವಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ನೌಕರರಿಗೆ ಅನುಕೂಲ ಆಗುವಂತ ಒಂದು ದೃಷ್ಟಿ ಇಟ್ಕೊಂಡು ಒಂದು ಕಲ್ಯಾಣ ಮಂಟಪವನ್ನ, ಹವಾನಿಯಂತ್ರಿತವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ, ವಿಜಯಪುರದಲ್ಲಿರ್ತಕ್ಕಂಥ ಒಂದು ಕಿತ್ತೂರಾಣಿ ಚೆನ್ನಮ್ಮ ಮಂಗಲ ಕಾರ್ಯಾಲಯ ಇರಲಿಲ್ಲ, ಅದೇ ರೀತಿ ಒಂದು ಹೃದಯ ಭಾಗದೊಳಗೆ ವಿಜಯಪುರ ಸಿಟಿ ಅಂತ ಹೃದಯ ಭಾಗದೊಳಗೆ ಒಂದು ಕಲ್ಯಾಣ ಮಂಟಪವನ್ನು ಮಾಡಬೇಕು. ಅದು ನೌಕರರ ಮಕ್ಕಳ ಏನಾದರೂ ಶುಭ ಸಮಾರಂಭಗಳಿದ್ರೆ ಅತ್ಯಂತ ಕಡಿಮೆ ದರದೊಳಗೆ, ಅಂದ್ರೆ ಅಲ್ಲಿ ಮೇಂಟೆನೆನ್ಸ್ ಮಾತ್ರ ಮಾಡಕ್ ಚಾರ್ಜ್ ಆದಷ್ಟೇ ಚಾರ್ಜಸ್ ಹಾಕಿ ಅದು ಏನಪ್ಪಾ ಅಂತಂದ್ರೆ ಒಂದು ಕಲ್ಯಾಣ ಮಂಟಪವನ್ನು ಮೊದಲ ಹಂತದೊಳಗೆ, ನಂತರದ ಹಂತದೊಳಗೆ ಪ್ರತಿ 50 ಹೆಂಗ್ರಿ ಸರ್ ಅಂದ್ರು ಮುಚ್ಚೋದು ಬಹಳ ಯೋಗ್ಯ ಅಂತ ಸಿಬ್ಬಂದಿ ಅವ್ರು ಹೇಳ್ತಾರೆ.
ಅಂತಕ್ಕಂಥ ಬ್ರಾಂಚ್ ಈ ಬ್ಯಾಂಕಿನ ಯಾವ ವ್ಯವಸ್ಥೆಗಳು ಒಯ್ಯುತ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಆದ್ಮೇಲೆ ಗೊತ್ತಿರಲಿ, 20 ವರ್ಷ ಅವರಿಗೆ ಮತದಾನ ಮಾಡಿರಿ, 20 ವರ್ಷ ಅವರಿಗೆ ಕೊಟ್ಟು ನಡೆಸಿರಿ. ಒಂದ್ಸಲ ಇವ್ರ ಕೈ ಕೊಟ್ಟು ನೋಡತಕ್ಕಂಥ ಮನಸ್ಸು ಬದಲಾವಣೆ ಮಾಡ್ಬೇಕಷ್ಟೇ. ಕೊಡೋರಿಗೆ ಕೊಡೋದ್ರಿಂದ ಅಥವಾ ಬದಲಾವಣೆ ಮಾಡ್ಕೊಂಡ್ರೆ ಆತ್ಮೀಯ ಸ್ನೇಹಿತರಾದಂಥ ಇವರವರೇ ಹಾಗೂ ಈ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ಚವ್ಹಾಣ್ ಸರ್ ಅವರು, ಪ್ರಸಾದ್ ಸರ್ ಅವರು, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಗಣಕ ತರಬೇತಿಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೆ. ಗಣಕ ತರಬೇತಿ 3, 4 ಮತ್ತು 5ನೇ ತರಗತಿಯಲ್ಲಿ ಗಣಿತ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇದು ಒಂದು ಈ ವರ್ಷ ವಿಶೇಷವಾದಂಥ ತರಗತಿಯಲ್ಲಿ ಗಣಿತ ವಿಷಯದಲ್ಲಿ ಹಿಂದುಳಿದಂಥ ಮಕ್ಕಳನ್ನು ನಾವು ಬೋಧನೆ ಮಾಡುವಂಥ ಸಂದರ್ಭದೊಳಗೆ ಕೆಲವೊಂದು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾವೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಪರಿಣಾಮಕಾರಿಯಾಗಿ ಬೋಧನೆ ಮಾಡಿದ್ರೂ ಕೆಲವೊಂದು ಸಂದರ್ಭದೊಳಗೆ ಆ ಮಕ್ಕಳಿಗೆ ಕಲಿಕೆ ಯಶಸ್ವಿ ಆಗಲ್ಲ. ಅಂಥ ಒಂದು ಸಂದರ್ಭದೊಳಗೆ ಇದು ಪ್ರಾಯೋಗಿಕವಾಗಿ ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಒಂದು ಮತ್ತು ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ತಾಲೂಕು, ಈ 2 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಈ ಮಕ್ಕಳಿಗೆ ಯಾವ ರೀತಿ ನಾವು ಬೋಧನೆ ಮಾಡಬೇಕು, ಆ ಮಕ್ಕಳು ಏನನ್ನು ಸಾಧಿಸ್ತಾರೆ ಅನ್ನುವಂಥ ಒಂದು ಗುರಿಯಾಗಿಟ್ಕೊಂಡು ಪ್ರಾಯೋಗಿಕವಾಗಿ ಈ ಕೆಲಸ ಮಾಡ್ಯಾರ. ಅಲ್ಲಿ 100ಕ್ಕೂ 100ರಷ್ಟು ಫಲಿತಾಂಶಗಳನ್ನು ಕಂಡುಕೊಂಡ್ರು. ಶಿಕ್ಷಕರಾದವರು ಇಲ್ಲಿ ಏನು ಕೆಲಸಪ್ಪ ಅಂತಂದರೆ, ನಾವು ಆ ಮಕ್ಕಳನ್ನು ಮತ್ತು ಪಾಲಕರನ್ನು ಮನವೊಲಿಸಿ ನಾವು ಶಾಲೆಯಲ್ಲಿ ಪಾಠ ಬೋಧನೆ ಮಾಡುವುದರ ಜೊತೆಗೆ ಅತಿ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇದು ಲೆಕ್ಕಗಳನ್ನು ಕಲಿಸುವುದರ ಮೂಲಕ ಫೋನ್ ಮಾಡಿ ಮಕ್ಕಳಿಗೆ, ಪಾಲಕರಿಗೆ, ಪೋಷಕರಿಗೆ ಫೋನ್ ಮಾಡಿ ಆ ಫೋನಿನ ಮೂಲಕ ಮಕ್ಕಳು ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮೌಸದ ತಡಿಕೆ, ದೇಹವು ಮೂಳೆ ಮೌಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ, ಮಾನವ ಮೂಳೆ ಮೌಸದ ತಡಿಕೆ, ದೇಹವು ಮೂಳೆ ಮೌಸದ ತಡಿಕೆ, ನವಮಾಸಗಳು ಕಲಸರಿ ಕಳೆದು ನವನಂದ್ರಗಳ ತಳೆದು ಬೆಳೆ. ಇದು ಮುಖ್ಯ ಉದ್ದೇಶ ಏನು ಅಂದರೆ, ನೀವು ಶಾಲಾ ಅವಧಿಯ ನಂತರ 6ರಿಂದ 7 ಗಂಟೆಗೆ ನೀವು ಶಾಲೆ ಮುಗಿದ ನಂತರ ನಿಮ್ಮ ತರಗತಿಯಲ್ಲಿರುವಂಥ ಮಕ್ಕಳು, ಅದು ವಿಶೇಷವಾಗಿ ಗಣಿತದಲ್ಲಿ